ಪ್ರಭು ಯೇಸುವಿನಲ್ಲಿ ಪ್ರಿಯರೇ, ಕ್ರಿಸ್ತನ ಮರಣ ಶುಭ ಶುಕ್ರವಾರದಲ್ಲಿ ನಮ್ಮೆಲ್ಲರಿಗೂ ನೋವು, ವೇದನೆ, ಪರಾಧೀನ, ಗುರುದ್ರೋಹ, ಏಕಾಂತ, ಅಪಹಾಸ್ಯ, ನಗ್ನತೆ, ನಿಂದನೆ ಇವುಗಳಲ್ಲಿ ನಾವು ಮುಳುಗಿದ್ದೆವು. ಅದೇ ಶನಿವಾರ ಎಲ್ಲವೂ ಸ್ಮಶಾನ ಮೌನ, ಸಂಶಯ, ಗೊಂದಲ, ಭಯ, ಶೋಕ, ಅನಿಶ್ಚಿತೆ, ನಿರಾಶೆ, ದಿಗ್ಭ್ರಮೆ. ಆದರೆ ಯೇಸುವನ್ನು ನಂಬಿದವರಿಗೆ, ಮಾತೆ ಮರಿಯರಿಗೆ, ಮಹಿಳೆಯರಿಗೆ ಈ ದಿನ ಆನಂದದ ದಿನ, ಭರವಸೆಯ ದಿನ, ಸಂತೋಷದ ದಿನ, ಧೈರ್ಯ ದಿನ ಇದಾಗಿದೆ. ಪ್ರಭು ಯೇಸುವಿನಲ್ಲಿ ಪ್ರಿಯರೇ, ಕ್ರೈಸ್ತ ನಂಬಿಕೆ, ವಿಶ್ವಾಸ ಮತ್ತು ನಿರೀಕ್ಷೆಗಳು ನಮ್ಮನ್ನು ಶುಭ ಶುಕ್ರವಾರ ದಿನದಿಂದ ಪವಿತ್ರ ಶನಿವಾರ ಪುನರುತ್ಥಾನದ ಮೂಲಕ ನಮ್ಮನ್ನು ಪ್ರೀತಿ, ಸಂತೋಷ, ಸಂಭ್ರಮದಲ್ಲಿ ಕೊಂಡೊಯ್ಯುವಂತ ಕಾರ್ಯಕ್ಕೆ ನಾವು ಬಂದಿದ್ದೇವೆ. ವಿಶೇಷವಾಗಿ ಆದಿಯಿಂದ ಇಲ್ಲಿಯವರೆಗೂ ಎಲ್ಲ ಪ್ರವಾದನೆಗಳು, ಘಟನೆಗಳು, ನಡಾವಳಿಗಳು ಈ ಒಂದು ದಿನಕ್ಕಾಗಿ ಕಾದಿದ್ದವು. ವಿಶೇಷವಾಗಿ ಆದಾಮ್ ಮತ್ತು ಏವಳು ಮಾಡಿದಂತ ಪಾಪದಿಂದ ಈ ಒಂದು ಸೃಷ್ಟಿ, ಈ ಒಂದು ಬದುಕು, ಈ ಒಂದು ಜೀವ ಎಲ್ಲವೂ ಕತ್ತಲಮಯವಾಗಿತ್ತು. ಪಾಪವೆಂಬುದು ಆವರಿಸಿತ್ತು, ಶಾಪವೆಂಬುದು ನಮ್ಮನ್ನು ಆವರಿಸಿತ್ತು. ಪ್ರಭು ಯೇಸು ಕ್ರಿಸ್ತರ ಮೂಲಕ ಈ ಒಂದು ಹೊಸ ಸೃಷ್ಟಿಯಾಗಿ, ಹೊಸ ಬೆಳಕಾಗಿ, ಹೊಸ ನೀರಾಗಿ ಎಲ್ಲವೂ ಹೊಸತಾಗಿ ಪ್ರಭು ಯೇಸು ಕ್ರಿಸ್ತರ ಮೂಲಕ ನೆರವೇರಿತ್ತು, ಬದಲಾವಣೆ ಆಯಿತು, ಇದು ಮುನ್ಸೂಚನೆ ಆಯಿತು ಎಂಬುದು ನಾವು ತಿಳಿಯಬಹುದಾಗಿದೆ. ಪ್ರಭು ಯೇಸುವಿನಲ್ಲಿ ಪ್ರಿಯರೇ, ಪ್ರತಿಯೊಂದು ಮನೆಯಲ್ಲಿ ಸಾವು ನೋವಾದಾಗ ಎಷ್ಟು ಗೋಳಾಡ್ತೀವಿ. ಆ ಸಮಾಧಿ ಹತ್ರ ತೆಗೆದುಕೊಂಡಾಗ ಪೆಟ್ಟಿಗೆ ಮುಚ್ಚಲಿಕ್ಕೂ ಬಿಡೋದಿಲ್ಲ ನಾವು. ಅಷ್ಟರ ಮಟ್ಟಿಗೆ ನಾವು ಅಳ್ತೀವಿ, ಕಿರ್ಚಾಡ್ತೀವಿ, ಕೂಗಾಡ್ತೀವಿ. ಆದರೆ ಸಮಾಧಿ ಹಬ್ಬ ಬಂದಾಗ ಪ್ರಶಾಂತ ಮೌನವಾಗಿ, ಭರವಸೆಯಿಂದ, ನಿರೀಕ್ಷೆಯಿಂದ ಅವರ ಪುನರುತ್ಥಾನಕ್ಕಾಗಿ ನಾವು ಪ್ರಾರ್ಥಿಸುತ್ತೇವೆ. ಇಂದು ಅದೇ ಒಂದು ಸಂಭ್ರಮದಿಂದ, ಅದೇ ಒಂದು ವಿಶ್ವಾಸದಿಂದ, ಅದೇ ಒಂದು ನಂಬಿಕೆಯಿಂದ ಈ ಒಂದು ಬಲಿಪೀಠಕ್ಕೆ ನಾವು ಬಂದಿದ್ದೇವೆ. ಇಲ್ಲಿ ಎಲ್ಲವೂ ಹೊಸದಾಗಿ ನಡೆಯುವಂತ ಒಂದು ಕಾರ್ಯವು ಇದಾಗಿದೆ. ಈ ಹಬ್ಬವು ಎಲ್ಲಾ ಹಬ್ಬಗಳಿಗಿಂತ ಮಹಾ ದೊಡ್ಡ ಹಬ್ಬ. ದೊಡ್ಡ ಹಬ್ಬ ಅಂತ ನಾವು ಹಳ್ಳಿಯಲ್ಲಿ ಕರಿತೀವಿ. ಕ್ರಿಸ್ಮಸ್ಗೆ ಸ್ವಾಮಿ ಹುಟ್ಟಿದ ಹಬ್ಬ ಅಂತ ಹೇಳ್ತೀವಿ. ಅದರಿಂದ ಎಲ್ಲಾ ರಾತ್ರಿಗಳಿಗಿಂತ ಮಹಾರಾತ್ರಿ, ಎಲ್ಲಾ ಹಬ್ಬಗಳಿಗಿಂತ ಮಹಾ ಹಬ್ಬ, ಎಲ್ಲಾ ಭಾನುವಾರಗಳಿಗಿಂತ ಶ್ರೇಷ್ಠವಾದಂಥ ಭಾನುವಾರ ಈ ಒಂದು ಪುನರುತ್ಥಾನದ ಹಬ್ಬದ ಒಂದು ಭಾನುವಾರವಾಗಿದೆ. ಇಂದಿನ ಸ್ವದೇಶ ನಾವು ನೋಡ್ತೇವೆ, ಮಹಿಳೆಯರು ಯೇಸುಸ್ವಾಮಿಯನ್ನು ಲೇಪನ ಮಾಡಲು ಅಲ್ಲಿಗೆ ಹೋಗ್ಲಿಕ್ಕೆ ತಯಾರಾಗಿ ಹೋದಾಗ ಅಲ್ಲಿ ನಡೆದಂತ ದಿಗ್ಭ್ರಾಂತವಾದಂತ, ಆಶ್ಚರ್ಯಕರವಾದಂತ ವಿಷಯವನ್ನು ನಾವು ಇಂದಿನ ಸ್ವದೇಶದಲ್ಲಿ ನಾವು ಓದಿದ್ದೇವೆ. ಪ್ರಭು ಯೇಸುವಿನಲ್ಲಿ ಪ್ರಿಯರೇ, ಯೇಸುವಿನ ಪುನರುತ್ಥಾನ ನಮ್ಮ ಕ್ರಿಸ್ತಿಯ ಜೀವನಕ್ಕೆ ಆಧಾರ, ಬುನಾದಿ ಅಂತ ನಾವು ಹೇಳ್ಬೋದು. ಏನು? ಯೇಸುವಿನ ಪುನರುತ್ಥಾನ ನಮ್ಮ ಕ್ರಿಸ್ತಿಯ ಜೀವನಕ್ಕೆ ಆಧಾರ ಮತ್ತು ಬುನಾದಿ ಅಂತ ನಾವು ಹೇಳ್ಬೋದು, ಅಡಿಪಾಯ ಅಂತ ನಾವು ಹೇಳ್ಬೋದು. ಇಂದಿನ ಮೊದಲ ವಾಕ್ಯ ನಾವು ನೋಡಿದ್ದೇವೆ, ಅವರ ಮರಣದಲ್ಲಿ ಪಾಲ್ಗಾರರಾದ ನಮಗೆ ಅವರೊಡನೆ ಸಮಾಧಿಯೂ ಆಯಿತು. ಆದ್ದರಿಂದ ತಂದೆಯ ಮಹಿಮಾ ಶಕ್ತಿಯಿಂದ ಕ್ರಿಸ್ತ ಯೇಸು ಮರಣದಿಂದ ಪುನರುತ್ಥಾನ ಹೊಂದಿದಂತೆಯೇ ನಾವು ಸಹ ಹೊಸ ಜೀವನವನ್ನು ಹೊಂದಿ ಬಾಳುತ್ತೇವೆ ಇರುವಂತ ನಂಬಿಕೆಯಿಂದ ನಾವೇ ಬಂದಿದ್ದೇವೆ. ಅವರೊಂದಿಗೆ ಐಕ್ಯವಾಗಿ ಮರಣವನ್ನು ಹೊಂದುತ್ತೇವೆ. ಅಂತ್ಯವರು ಪುನರುತ್ಥಾನ ಆದಂತೆ ನಾವು ಅವರಿಗೆ ಐಕ್ಯವಾಗಿ ಪುನರುತ್ಥಾನ ಹೊಂದುತ್ತೇವೆ. ಯೇಸು ಕ್ರಿಸ್ತರೊಡನೆ ನಮ್ಮ ಹಳೆಯ ಸ್ವಭಾವವನ್ನು ಶಿಲುಬೆಗೆ ತೆಗೆಯಲಾಗಿದೆ. ಹೀಗೆ ಸತ್ತವನು ಪಾಪವನ್ನು ಬಿಡುಗಡೆ ಹೊಂದಿದವನು ಕ್ರಿಸ್ತ ಯೇಸುವಿನಲ್ಲಿ ನಾವು ಮರಣ ಹೊಂದಿದ್ದರೆ ಅವರನ್ನು ನಾವು ಜೀವಿಸುತ್ತೇವೆ. ಇದೇ ನಮ್ಮ ವಿಶ್ವಾಸ, ಇದು ನಮ್ಮ ವಿಶ್ವಾಸ, ಇದೇ ನಮ್ಮ ಅಡಿಪಾಯ ಅಂತ ನಾವು ಹೇಳ್ಬೋದು. ಮತ್ತು ವಿಶೇಷವಾಗಿ ನಾವು ನೋಡ್ತೇವೆ, ರೋಮನರಿಗೆ ಬರೆದ ಗ್ರಂಥ 6ನೇ ಅಧ್ಯಾಯ ಯೇಸುಸ್ವಾಮಿಯೇ ಪ್ರಭು,
ಎಂದು ನೀನು ಬಾಯಿಂದ ನಿವೇದಿಸಿ ಅವರನ್ನು ದೇವರು ಸಾವಿನಿಂದ ಪುನರುತ್ಥಾನಗೊಳಿಸಿದ್ದಾರೆಂದು ಹೃದಯದಿಂದ ವಿಶ್ವಾಸಿಸಿದರೆ, ಬಾಯಿಂದ ನಿವೇದಿಸಿ ಹೃದಯದಿಂದ ವಿಶ್ವಾಸಿಸಿದರೆ ಜೀವೋದ್ಧಾರವನ್ನು ಹೊಂದುತ್ತೀಯ. ಈ ಒಂದು ಕಾರ್ಯಕ್ಕಾಗಿ ನಾವಿಲ್ಲಿ ಬಂದಿದ್ದೇವೆ ಪುನರುತ್ಥಾನ ಆಚರಿಸಬೇಕೆಂದ್ರೆ ಪ್ರಭು ಯೇಸು ಕ್ರಿಸ್ತರ ಪುನರುತ್ಥಾನವನ್ನು, ಪ್ರಭು ಯೇಸು ಕ್ರಿಸ್ತರಲ್ಲಿ ವಿಶ್ವಾಸವಿಟ್ಟು ಅದನ್ನು ನಾವು ಬಾಯಿಂದ ನಿವೇದಿಸಿ ನಮ್ಮ ಪ್ರಾರ್ಥನೆಗಳ ಮೂಲಕ, ಹಾಡುಗಳ ಮೂಲಕ, ವಿವಿಧ ಸಂಸ್ಕಾರಗಳ ಮೂಲಕ ನಾವು ನಿವೇದಿಸಿ ಅವರನ್ನು ದೇವರು ಸಾವಿರದ ಪುನರುತ್ಥಾನಗೊಳಿಸಿ ಹೃದಯದಿಂದ ವಿಶ್ವಾಸಿಸಿದರೆ ಜೀವೋದ್ಧಾರವನ್ನು ಹೊಂದುತ್ತೇವೆ. ಆ ಮಾರ್ಕ ಮತ್ತು ಮರಿಯಳಿಗೆ ನಾನೇ ಪುನರುತ್ಥಾನ, ನಾನೇ ಜೀವ ಎಂದು ಹೇಳಿದಂತೆ ಅವರಲ್ಲಿ ವಿಶ್ವಾಸಿಸಿದರೆ ಜೀವೋದ್ಧಾರವನ್ನು ಹೊಂದುತ್ತೀವಿ. ಏಕೆಂದರೆ ಅದು ರೋಮನರಿಗೆ 10ನೇ ಅಧ್ಯಾಯ 9ನೇ ವಾಕ್ಯ, ಅವರಲ್ಲಿ ವಿಶ್ವಾಸ ಇಡುವ ಯಾರಿಗೂ ಆತ್ಮಪಕ್ಕವಾಗುವುದಿಲ್ಲ ಎಂದು ಪವಿತ್ರದಲ್ಲಿ ಇಂತಿರಳು ಶುಭ ಸಂದೇಶ ಆಗುವುದರಿಂದ ವಿಶ್ವಾಸ ಮೂಡುತ್ತದೆ. ಶುಭ ಸಂದೇಶ ಕ್ರಿಸ್ತ ಯೇಸು ಬೋಧಿಸುವ ಮೂಲಕ ಪ್ರಸ್ತುತವಾಗುತ್ತದೆ ಎಂದು ಹೇಳ್ತದೆ. ಮತ್ತು 1 ಕೊರಿಂಥಿಯ 15ನೇ ಅಧ್ಯಾಯ 14ನೇ ವಾಕ್ಯ ಹೇಳುತ್ತದೆ, ಕ್ರಿಸ್ತ ಯೇಸು ಪುನರುತ್ಥಾನರಾಗಲಿಲ್ಲ ಎಂದರೆ ನಮ್ಮ ಬೋಧನೆ ಬರಿದು, ನಮ್ಮ ವಿಶ್ವಾಸ ಬರಿದು. ಇಡೀ ಕ್ರಿಸ್ತಿಯ ಜೀವಾಳ, ಇಡೀ ಕ್ರಿಸ್ತನ ಬದುಕಿನ ಜೀವಾಳ, ಗೊತ್ತು, ಗುರಿ, ಉದ್ದೇಶ ಪ್ರಭು ಯೇಸು ಕ್ರಿಸ್ತರ ಪುನರುತ್ಥಾನ ಆಗಲಿಲ್ಲ ಎಂದರೆ ನಮ್ಮ ಬೋಧನೆ ಬರಿದು, ನಿಮ್ಮ ವಿಶ್ವಾಸವೂ ಬರಿದು. ಕ್ರಿಸ್ತ ಯೇಸುವೇ ಪುನರುತ್ಥಾನ ಹೊಂದಿದೆ ಎಂದ ಮೇಲೆ ನಿಮ್ಮ ವಿಶ್ವಾಸವೇ ನಿರರ್ಥಕ ಮತ್ತು ನೀವಿನ್ನು ನಿಮ್ಮ ಪಾಪಗಳಲ್ಲಿಯೇ ಮುಳುಗಿದ್ದೀರಿ. ಅಷ್ಟೇ ಅಲ್ಲದೆ ಕ್ರಿಸ್ತ ಯೇಸುವಿನಲ್ಲಿ ಮೃತರಾದವರೆಲ್ಲರೂ ವಿನಾಶವಾದರು ಎನ್ನುವಂತ ಅಂಶವನ್ನು ನಾವು ತಿಳಿಯಬೇಕಾಗಿದೆ. ಆದ್ದರಿಂದ ಯೇಸುವಿನ ಪುನರುತ್ಥಾನ ಕ್ರಿಸ್ತಿಯ ಜೀವನಕ್ಕೆ, ನಮ್ಮ ಒಂದು ನಂಬಿಕೆಗೆ ಅದು ನಿಜವಾದ ಒಂದು ಬುನಾದಿ, ಅಡಿಪಾಯ ಅಂತ ನಾವು ಹೇಳ್ಬೋದು. ಇದು ಭರವಸೆ ಮತ್ತು ನಿರೀಕ್ಷೆಯ ಕಾಲ. ನಮ್ಮ ಪ್ರಾರ್ಥನೆಗಳಿಗೆ ಒಂದು ಅರ್ಥ ಕೊಡುತ್ತದೆ. ಒಂದು ನಮ್ಮ ಬಲಿಪೂಜೆ, ಪ್ರತಿಯೊಂದು ಬಲಿಪೂಜೆ ಪುನರುತ್ಥಾನದ ಕಾರ್ಯವನ್ನು ವಿವರಿಸುವುದಾಗಿದೆ. ವಿಶ್ವಾಸದ ರಹಸ್ಯ ಅಂತ ಬಲಿಪೂಜೆ ನಾವು ಹೇಳ್ತೇವೆ. ಆಗ ನಾವೇನ್ ಹೇಳ್ತೇವೆ? ಕ್ರಿಸ್ತರು ಮೃತರಾದರು, ಕ್ರಿಸ್ತರು ಏತಿಯರು, ಕ್ರಿಸ್ತರು ಮರಳಿ ಬರುವರು. ಹಾಗೆ ಒಟ್ಟಿಗೆ ಕ್ರಿಸ್ತರು ಮೃತರಾದರು, ಕ್ರಿಸ್ತರು ಏತಿಯರು, ಕ್ರಿಸ್ತರು ಮರಳಿ ಬರುವರು. ಈ ಒಂದು ವಿಶ್ವಾಸದ ಪುನರುತ್ಥಾನದ ಹಬ್ಬದ ಕಾರ್ಯವನ್ನು ಪ್ರತಿಯೊಂದು ಭಾನುವಾರ, ಪ್ರತಿಯೊಂದು ಬಲಿಪೂಜೆಯಲ್ಲಿ ನಾವು ಮಾಡ್ತೇವೆ. ಯೇಸು ಕ್ರಿಸ್ತರು ಪುನರುತ್ಥಾನವನ್ನು ಎಂಬುದಕ್ಕೆ ನಂಬಲು ಹಲವಾರು ಕಾರಣಗಳಿವೆ. ನನಗೆ ಕೆಲವು ಮಾತ್ರ ಹೇಳ್ತೇನೆ. ಯೇಸುಸ್ವಾಮಿ ಅದನ್ನ ಯೇಸುಸ್ವಾಮಿ ಮಾರ್ಕ, ಲೂಕ, ಮತ್ತಾಯ, ಲೂಕ 9:22, ಮತ್ತಾಯ 17:22, ಮಾರ್ಕ 8:31 ವಿವರಿಸಿದ್ದಾರೆ. ಮತ್ತು ವಿಶೇಷವಾಗಿ ಯೇಸುಸ್ವಾಮಿಯನ್ನು ನೀನು ಏನು ಅಧಿಕಾರದಲ್ಲಿ ಮಾಡ್ತಿದ್ದೀಯ, ಏನ್ ಪ್ರೂಫ್ ಕೊಡ್ತೀಯ ನೀವು ಈ ದೇವಾಲಯ ಶುದ್ಧ ಮಾಡ್ಲಿಕ್ಕೆ ಅಂತ ಹೇಳಿದಾಗ ಯೋಹಾನ ಸಂದೇಶ 2:19 ಹೇಳ್ತದೆ, ಈ ದೇವಾಲಯವನ್ನು ಕೆಡವಿ ಬಿಡಿ, ಇದನ್ನು 3 ದಿನದಲ್ಲಿ ಪುನಃ ಎದುರಿಸಬಲ್ಲೆ. ಈ ದೇವಾಲಯವನ್ನು ಕೆಡವಿ ಬಿಡಿ, 3 ದಿನದಲ್ಲಿ ಎದುರಿಸಬಲ್ಲವೇ. ಅದು 46 ವರ್ಷಗಳಿಗಿಂತ ಹೆಚ್ಚು ಹಿಡಿದದ್ದು. ಅದು ಮಣ್ಣಿನ ದೇವಾಲಯವಲ್ಲ, ತನ್ನ ದೇಹವನ್ನು ಕೆಡವಿ ಬಿಡಿ, 3 ದಿನದಲ್ಲಿ ಅದನ್ನು ಹೇಳಿಸಬಲ್ಲೆ ಎನ್ನುವಂತ ಪುನರುತ್ಥಾನದ ಕಾರ್ಯವನ್ನು ಪ್ರಭು ಯೇಸು ಕ್ರಿಸ್ತರೇ ಪ್ರಕಟಪಡಿಸುತ್ತಾರೆ. ಮತ್ತು ಎರಡನೇ ಮುಖ್ಯ ಉದ್ದೇಶ, ಯೇಸುಸ್ವಾಮಿಯ ಗುಹೆ ಖಾಲಿಯಾಗಿತ್ತು. ನಾವು 7 ವಂಡರ್ಗಳಿರುವಂತಹ ಈಜಿಪ್ಟ್ ಪಿರಮಿಡ್ ನೋಡ್ಲಿಕ್ಕೆ ಹೋದ್ರೆ ಏನಿರ್ತದೆ, ಅಲ್ಲಿ ಮಮ್ಮಿಗಳನ್ನು ನಾವು ನೋಡ್ತೇವೆ. ಅದೇ ಇಂಗ್ಲೆಂಡ್ ನಲ್ಲಿ ವೆಸ್ಟ್ ಮಿನಿಸ್ಟರ್ ಆಗಿರುವಂತಹ ಸಮಾಧಿಗಳನ್ನು ನೋಡುವಾಗ ಅಲ್ಲಿ ಬಹು ಮುಖ್ಯ ವ್ಯಕ್ತಿಗಳ ಸಮಾಧಿಗಳನ್ನ ನೋಡ್ತೇವೆ. ಜೆರುಸಲೇಮ್ಗೆ ಹೋದ್ರೆ ಏನ್ ನೋಡ್ತೀರಿ? ಜೆರುಸಲೇಮ್ಗೆ ಹೋದ್ರೆ ಆ ಒಂದು ಸಮಾಧಿಯಲ್ಲಿ ಅವರು ಇಲ್ಲಿ ಇಲ್ಲ, ಅವರು ಜೀವಂತರಾಗಿ ಎತ್ತಿದ್ದಾರೆ ಎಂದು ಇದರ ಸ್ವಸದೇಶದಲ್ಲಿ ಹೇಳುವಂತೆ ಅವರ ಗುಹೆ ಖಾಲಿಯಾಗಿತ್ತು. ಆದ್ರಿಂದ ಯೇಸು ಕ್ರಿಸ್ತರು ಮೃತರಾಗಿದ್ದಾರೆ ಎನ್ನುವಂತ ಅಂಶ ಇದು ಸತ್ಯವಾಗಿ ತಿಳಿಯುವಂತದ್ದಾಗಿದೆ.
ಮತ್ತು ವಿಶೇಷವಾಗಿ ಆ ಗುಹೆಯನ್ನು ಕಾಯೋದಕ್ಕೆ 16 ಜನ ರೋಮನ್ ಸೈನಿಕರನ್ನು ವಿವಿಧ ಶಸ್ತ್ರಾಸ್ತ್ರಗಳಿಂದ ಅಲ್ಲಿ ನೇಮಿಸಲಾಗಿತ್ತಂತೆ ಇದನ್ನು ಕಾಯಲಿಕ್ಕೆ. ಯಾಕಂದ್ರೆ ಯೇಸು ಮೊದಲೇ ಪುನರುತ್ಥಾನರಾಗಿದ್ದಾರೆ ಅಂತ ಹೇಳಿದ್ರಿಂದ ಏನಾದ್ರು ಶಿಷ್ಯರೇ ಅವ್ರು ಎತ್ಕೊಂಡು ಬೇರೆ ಕಡೆ ಇಟ್ಬಿಟ್ಟು ಯೇಸು ಪುನರುತ್ಥಾನರಾಗಿದ್ದಾರೆ ಅಂದ್ಬಿಡ್ತಾರೆ ಅಂದ್ಬಿಟ್ಟು 16 ಜನ ಸೈನಿಕರನ್ನು ಅನೇಕ ಶಸ್ತ್ರಾಸ್ತ್ರಗಳಿಂದ ಅಲ್ಲಿ ಪಾರೈಸಿದ್ರಂತೆ. ಆದ್ರೆ ಯೇಸು ಪುನರುತ್ಥಾನ ಅವ್ರು ಎಲ್ಕೊಂಡು ಓಡ್ಬಂದು ಅಲ್ಲಿ ಧರ್ಮಾಸನಗಳ ಅಧಿಕಾರಿಗಳಿಗೆ ಹೇಳಿದಾಗ ಅವ್ರು ಹೇಳ್ಕೊಡ್ತಾರೆ, ಅವ್ರಿಗೂ ಶಿಷ್ಯರು ಎತ್ಕೊಂಡು ಹೋದ್ರು ಅಂತ ನೀವು ಸುಳ್ಳು ಹೇಳಿ ಅಂತ ಹೇಳಿ ಲಂಚ ಕೊಟ್ಬಿಡ್ತಾರೆ. ಒಬ್ಬ ಸೈನಿಕ ತನ್ನ ಪಾರೆ ಕೆಲಸ ಮಾಡಲಿಲ್ಲ ಅಂದ್ರೆ ಅವನಿಗೆ ಗಲ್ಲು ಶಿಕ್ಷೆ. ಆದ್ರೆ ಇಲ್ಲಿ ಹೇಳ್ತಾರೆ ಸುಳ್ಳು ಹೇಳ್ತಾರೆ, ಬೇರೆ ಎತ್ಕೊಂಡು ಹೋಗ್ಬೋದು ಅಂತ ಹೇಳಿ ಅಂತ ಹೇಳ್ತಾರೆ. ಅದರಿಂದ ಯೇಸುಸ್ವಾಮಿಯ ಗುಹೆ ಖಾಲಿ ಇರುವುದರಿಂದ ಯೇಸುಸ್ವಾಮಿ ಪುನರುತ್ಥಾನರಾಗಿದ್ದಾರೆ ಎನ್ನುವಂತ ಅಂಶ ನಾವು ಕಾಣ್ತೇವೆ. ಮೂರನೇದು ಯೇಸುಸ್ವಾಮಿಯ ಶಿಲುಬೆ ಎಲ್ಲ ಓಡಿ ಹೋದ್ರು. ಪಿತ ಪೇತ್ರ ನಾನಲ್ಲ ಅಂತ ಎಲ್ಲ ಹೋಗಿ ಹೋಗ್ಕೊಂಡು ಎಲ್ಲೆಲ್ಲೋ ಬೇರೆ ಬೇರೆ ಕೆಲಸಗಳನ್ನು ಮಾಡ್ಲಿಕ್ಕೆ ಶುರು ಮಾಡಿದ್ರು. ಆದ್ರೆ ಯೇಸುಸ್ವಾಮಿಯ ಪುನರುತ್ಥಾನದ ದರ್ಶನದ ನಂತರ ಯೇಸುಸ್ವಾಮಿಯ ಸ್ವರ್ಗಾರೂಢರಾಗಿ ಪಂಚಸಪ್ತಮದ ಆಶೀರ್ವಾದದಿಂದ ಧೈರ್ಯವಾಗಿ ನಿಂತು ಯೇಸುವಿನ ಪುನರುತ್ಥಾನದ ಬಗ್ಗೆ ಅವರು ಮಾತನಾಡ್ತಾರೆ ಅಂದ್ರೆ ಯೇಸುಸ್ವಾಮಿ ಪುನರುತ್ಥಾನರಾಗಿದ್ದಾರೆ. ಅವರು ಬೇಸರ ಕಾರ್ಯಕ್ರಮ ಮತ್ತು ನಾವು ನೋಡ್ತೇವೆ, ಯಹೂದ್ಯರು ಆ ಯೇಸುವನ್ನು ಶಿಲುಬೆ ಮರಕ್ಕೆ ನೇತು ಹಾಕಿಕೊಂಡರು. ಆದರೆ ದೇವರು ಅವರನ್ನು 3ನೇ ದಿನ ಪುನರುತ್ಥಾನಗೊಳಿಸಿ ಪ್ರತ್ಯಕ್ಷರಾಗುವಂತೆ ಮಾಡಿದರು. ಅವರು ಕಾಣಿಸಿಕೊಂಡದ್ದು ಎಲ್ಲಾ ಜನರಿಗೆ ಅಲ್ಲ, ದೇವರಿಂದ ಸಾಕ್ಷಿಗಳಾಗಿ ಆಯ್ಕೆ ಆಗಿದ್ದ ನಮಗೆ. ಅವರಲ್ಲಿ ವಿಶ್ವಾಸವಿಡುವ ಪ್ರತಿಯೊಬ್ಬನು ಅವರ ನಾಮದ ಶಕ್ತಿಯಿಂದ ಪಾಪಕ್ಷಮೆಯನ್ನು ಪಡೆಯುತ್ತಾನೆ ಎಂದು ಧೈರ್ಯವಾಗಿ ಯಾರು ಇವರನ್ನು ಕುಂದಿಸಿರೋ, ಯಾರು ಇವರನ್ನು ಶಿಲುಬೆಗೇರಿಸಿದರೋ ಅವರ ಮುಂದೆಯೇ ನಿಂತುಕೊಂಡು ಶಿಷ್ಯರು ಪ್ರಭು ಯೇಸು ಕ್ರಿಸ್ತರ ಪುನರುತ್ಥಾನವನ್ನು ಪ್ರಕಟಿಸಿದ್ದು ಪ್ರಭು ಯೇಸು ಕ್ರಿಸ್ತರು ಪುನರುತ್ಥಾನರಾಗಿದ್ದಾರೆ ಎಂಬುದನ್ನು ಅಕ್ಷರಶ ನಿಜವಾಗಿ ನಾವು ಕಾಣುತ್ತೇವೆ. ಮತ್ತು ಥೋಮಸ್ ಯೇಸುಸ್ವಾಮಿಯ ದರ್ಶನ ಕೊಟ್ಟಾಗ ಇರಲಿಲ್ಲ, ನಾನು ಅವರ ಅಂಗೈಗಳಲ್ಲಿ ಬೆರಳಿಡಬೇಕು, ಅವರ ಹೃದಯದ ಕೈಯಲ್ಲಿ ನನ್ನ ಕೈಯಲ್ಲಿಡಬೇಕು, ಆಗ ಮಾತ್ರ ನನ್ನ ವಿಶ್ವಾಸ ಯೇಸುಸ್ವಾಮಿ ಪುನಃ ಕಾಣಿಸ್ತಾರೆ. ನನ್ನ ದೇವರೇ ನನ್ನ ಪ್ರಭು ಎಂದು ಅವರು ಸಾರ್ಥಕವಾಗಿ ಅಡ್ಡ ಬಿಡ್ತಾರೆ. ಆದ್ರಿಂದ ಪ್ರಭು ಯೇಸು ಕ್ರಿಸ್ತರ ಈ ಒಂದು ಪುನರುತ್ಥಾನ ಎಲ್ಲ ರಕ್ತಸಾಕ್ಷಿಗಳ ಮೂಲಕ, ಪವಿತ್ರಾತ್ಮರ ಅಭಿಷೇಕದ ಮೂಲಕ ಸುಮಾರು 3 ಶತಮಾನಗಳ ಕಾಲ ಅಷ್ಟೊಂದು ಹಿಂಸೆ ಇದ್ರು ಅವರು ಯೇಸುಸ್ವಾಮಿ ಪುನರುತ್ಥಾನದ ಹಬ್ಬವನ್ನು ಅವರು ಚಾಚು ತಪ್ಪದೆ ಎಲ್ಲೆಡೆ ಅವರು ಸಾರಿದ್ದು ನಾವು ನೋಡ್ತೇವೆ. ಪ್ರಭು ಯೇಸುವಿನಲ್ಲಿ ಪ್ರಿಯರೇ, ಮತ್ತು ನಾವು ನೋಡ್ತೇವೆ ರೋಮನರಾಗಲಿ ಯಹೂದ್ಯರಾಗಲಿ ಯೇಸು ಕ್ರಿಸ್ತರ ಶರೀರವನ್ನು ತೋರಿಸಲಿಕ್ಕೆ ಅವ್ರಿಗಾಗಲಿಲ್ಲ. ಯೇಸುಸ್ವಾಮಿ ಪುನರುತ್ಥಾನರಾಗಿಲ್ಲ ಅಂದ್ರೆ ಅವರು ಯೇಸುಸ್ವಾಮಿ ಶರೀರವನ್ನು ತೋರಿಸಬೇಕಿತ್ತು, ಕಾಲಿಗೆ ಇರ್ತಿರ್ಲಿಲ್ಲ ಅಲ್ಲಿ. ಆದ್ರಿಂದ ಯೇಸುಸ್ವಾಮಿ ಪುನರುತ್ಥಾನರಾಗಿದ್ದಾರೆ ಎಂದು ನಾವು ತಿಳಿಯಬಹುದಾಗಿದೆ. ಮತ್ತು ವಿಶೇಷವಾಗಿ ಆಮೇಲೆ ಶಿಷ್ಯರು ಆದಿ ಧರ್ಮಸಭೆ ಧೈರ್ಯವಾಗಿ ಭಯವಿಲ್ಲದೆ ಸುಮಾರು 3 ಶತಮಾನಗಳ ಕಾಲ ಬರಬಾರದು ಅದು ಇದ್ರೂ ಕೂಡ ಅವರು ಪುನರುತ್ಥಾನವನ್ನು ಸಾಧಿಸಿದರು. ನಾವು ಸೌಲ ನೋಡ್ತೇವೆ. ಸೌಲ ಅವನೊಬ್ಬ ಧರ್ಮಾಧಿಕಾರಿ, ಅವನೊಬ್ಬ ಪರಿಸಾಯ, ಯೇಸುವಿನ ಶಿಷ್ಯರನ್ನು ಕೊಲ್ಲಬೇಕೆಂದು ಹೊರಟವನು. ಯೇಸುವಿನ ಪ್ರಕಾಶಮಾನೆಯ ಬೆಳಕಿನಿಂದ ಅವನು ಬದಲಾಗ್ತಾನೆ. ಉಗ್ರವಾದಿ ಕೋಪವಾದಿಯಾಗಿದ್ದವನು ಯೇಸುವಿನ ಪರವಾದಿ ಆಗ್ತಾನೆ. ಅವನು ಹೇಳುವಂತ ಮಾತುಗಳು 15ನೇ ಅಧ್ಯಾಯ, ಅವರನ್ನು ಭೂಸ್ಥಾಪನೆ ಮಾಡಿ ಅದೇ ಕೃತ ಪ್ರಕಾರ 3 ದಿನ ಅವರು ಪುನರುತ್ಥಾನ ಹೊಂದಿದರು. ಅನಂತರ ಕೇಳ್ಪದಿಗೂ 12 ಮಂದಿಗೂ ಕಾಣಿಸಿಕೊಂಡರು. ತರುವಾಯ ಒಂದೇ ಸಮಯದಲ್ಲಿ ಎಲ್ಲರಿಗೂ ಹೆಚ್ಚಿನ ಮಂದಿ ಸಹೋದರಿಗೆ ಪ್ರತ್ಯಕ್ಷರಾದರು. ಅವರು ಕೆಲವರು ಸತ್ತು ಹೋಗಿದ್ದರು, ಬಹುಮಂದಿ ಇದ್ದಾರೆ. ಅದಾದ ಮೇಲೆ ಯಾಕೋಬನಿಗೂ ಅನಂತರ ಪ್ರೇಷಿತರೆಲ್ಲರಿಗೂ ಕಾಣಿಸಿಕೊಂಡರು. ತಟ್ಟ ಕಡೆಗೆ ದಿನ ತುಂಬುವ ಮೊದಲೇ ಹುಟ್ಟಿದವನಿದ್ದರು. 7 ತಿಂಗಳು ಹುಟ್ಟಿರ್ಬೇಕು. ತಟ್ಟ ಕಡೆಗೆ ದಿನ ತುಂಬುವ ಮೊದಲೇ ಹುಟ್ಟಿದವನಂತಿರುವ ನನಗೂ ಕಾಣಿಸಿಕೊಂಡರು. ನಾನಾದರೂ ಪ್ರೇಷಿತರಲ್ಲಿ ಕನಿಷ್ಠನು, ಪ್ರೇಷಿತನ ಹೆಸರಿಗೂ ಅಪಾತ್ರನು, ಏಕೆಂದರೆ ನಾನು ದೇವರ ಸಭೆಯಲ್ಲಿ ಇರಿಸಿದೆನು. ಇಂಥ ಉಗ್ರವಾದಿ ಕೋಪವಾದಿಯನ್ನು ಯೇಸುಸ್ವಾಮಿ ಮನಪರಿವರ್ತಿಸಿ ಯೇಸುಸ್ವಾಮಿಯ ಪರವಾದಿಯಾಗಿ ಆ ಒಂದು ರಕ್ಷಣಾ ಕಾರ್ಯಕ್ಕೆ ತೊಡಗಿಸಿಕೊಂಡದ್ದು ಹೊಸದ ಹೆಸರಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಅರ್ಧ ಭಾಗ ಈತ ಬರೆದಿರುವಂತಹ ಪತ್ರಗಳು ನಾವು ನೋಡ್ತೇವೆ. ಆದ್ದರಿಂದ ಪ್ರಭು ಯೇಸು ಕ್ರಿಸ್ತರ ಪುನರುತ್ಥಾನರಾಗಿದ್ದಾರೆ ಅಂದ್ರೆ ಇವೆಲ್ಲ ಅಂಶಗಳನ್ನು ನಾವು ನೋಡಬಹುದಾಗಿದೆ. ಆದ್ದರಿಂದ ಪ್ರಭು ಯೇಸುವಿನಲ್ಲಿ ಪ್ರಿಯರೇ,
ಈ ಒಂದು ಪ್ರಭು ಯೇಸು ಕ್ರಿಸ್ತರ ಪುನರುತ್ಥಾನ ಒಂದು ಶ್ರೇಷ್ಠ ಪವಾಡವಾಗಿದೆ, ಒಂದು ದೊಡ್ಡ ಕಾರ್ಯವಾಗಿದೆ. ಇದನ್ನು ನಾವು ಸದಾಕಾಲ ವಿಶ್ವಾಸಿಸಿ ಬಾಳುವಂತ ಒಂದು ಕಾರ್ಯವಾಗಿದೆ. ಪ್ರಭು ಯೇಸುವಿನಲ್ಲಿ ಪ್ರಿಯರೇ, ಈ ಪುನರುತ್ಥಾನದ ಹಬ್ಬವನ್ನು ಆಚರಿಸುತ್ತಿರುವಂತ ನಾವು ನಮ್ಮ ಜೀವನದಲ್ಲಿ ನಮ್ಮನ್ನೇ ಯಾವ ರೀತಿ ಪ್ರಭು ಯೇಸು ಕ್ರಿಸ್ತರಿಗೆ ಸಮರ್ಪಿಸಿಕೊಟ್ಟು ಬದುಕಬಹುದು ಎಂಬುದನ್ನು ನಾವು ತಿಳಿಯಬಹುದಾಗಿದೆ. ಮೊದಲನೇದಾಗಿ ನಾವೆಲ್ಲರೂ ಪುನರುತ್ಥಾನದ ಮಕ್ಕಳು ಎಂಬುದನ್ನು ನಾವು ಅರಿಯಬೇಕಾಗಿದೆ. ನಮ್ಮಲ್ಲಿ ಶಾಂತಿ, ಸಮಾಧಾನ, ಸಂತೋಷದ ಬಾಳು ಜೀವಿಸಬೇಕಾಗಿದೆ. ಒಳಗೂ ಹೊರಗೂ ಪಾರದರ್ಶಕತೆಯ ಜೀವನ, ಕ್ರಿಸ್ತಂಬರರಾಗಿ ಜೀವಿಸಿ ಕ್ರಿಸ್ತರ ಸ್ವರ, ಕ್ರಿಸ್ತರ ಧ್ವನಿ, ಕ್ರಿಸ್ತರ ಸ್ವರೂಪ, ಕ್ರಿಸ್ತರ ದಯೆ, ಪ್ರೀತಿ, ಕರುಣೆಯನ್ನು ತೋರಿಸುವಂತ ವ್ಯಕ್ತಿಗಳು ನಾವಾಗಬೇಕಾಗಿದೆ. ಆದರೆ ಒಂದು ತಿಳಿಯಬೇಕಾದದ್ದು, ಪ್ರತಿಯೊಬ್ಬರಿಗೂ ದುಃಖದ ರಸ್ತೆಗಳಿವೆ, ಪ್ರತಿಯೊಬ್ಬರಿಗೂ ಶಿಲ್ಪೆ ಹಾದಿಗಳಿವೆ, ಪ್ರತಿಯೊಬ್ಬರಿಗೂ ಕಷ್ಟ ಕಾರ್ಪಣ್ಯಗಳಿವೆ. ಆದರೆ ಅಲ್ಲಿಗೆ ಇಲ್ಲ. ಶುಭ ಶುಕ್ರವಾರ ಮುಗಿದ ಮೇಲೆ ಪುನರುತ್ಥಾನದ ಭಾನುವಾರ ಬರುತ್ತದೆ. ಅದೇ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಬರುವಂತಹ ದುಃಖದ ರಾಶಿಗಳು ಶುಭ ಶುಕ್ರವಾರ, ಮುಂದೊಂದು ದಿನ ಸಂತೋಷದ ಪುನರುತ್ಥಾನದ ಪ್ರಭು ಯೇಸು ಕ್ರಿಸ್ತರಿಗೆ ಐಕ್ಯರಾಗುವಂತ ಒಂದು ಆಶೀರ್ವಾದಕ್ಕೆ ನಾವು ಪಾತ್ರರಾಗ್ತೇವೆ. ನಾವೆಲ್ಲರೂ ದೇವರ ಸಂದೇಶಕಾರರು, ಸಾಕ್ಷಿಗಳು. ನಾವು ನೋಡ್ತೇವೆ ಹೇಗೆ ಅಲ್ಲಿ ಆದಿಕ್ರೈಸ್ತರಲ್ಲದೆ ಶ್ರೇಷ್ಠರು ಸಂತ ಪೌಲ ತನ್ನದೇ ಸಮರ್ಪಿಸಿಕೊಂಡು ಯೇಸು ಕ್ರಿಸ್ತರ ಸಂದೇಶವನ್ನು ನಾವು ಸಾರಿದ್ದಾರೆ. ನಾವೆಲ್ಲರೂ ಪುನರುತ್ಥಾನದ ಮಕ್ಕಳಾಗಿದ್ದೇವೆ. ಆದ್ದರಿಂದ ನಮ್ಮ ದಿನನಿತ್ಯದ ಜೀವನದಲ್ಲಿ ಪ್ರಭು ಯೇಸು ಕ್ರಿಸ್ತರ ಪುನರುತ್ಥಾನದಲ್ಲಿ ಪಾಲ್ಗೊಂಡು ಅವರ ವಿಶ್ವಾಸದಲ್ಲಿ ವಿಶೇಷವಾಗಿ ವಿಶ್ವಾಸದಲ್ಲಿ ಬಾಯಲ್ಲಿ ನಿವೇದಿಸಿ ಹೃದಯದಲ್ಲಿ ವಿಶ್ವಾಸದ ಮೂಲಕ ನಾವು ಜೀವೋದ್ಧಾರ ಪಡೆಯುತ್ತೇವೆ ಎನ್ನುವುದು ನಾವು ಕೇಳಿದ್ದೇವೆ. ಆದ್ದರಿಂದ ಪ್ರತಿಯೊಂದು ಬಲಿಪೂಜೆ ನಾವು ಸ್ತುತಿಸೋಣ, ಪ್ರಾರ್ಥಿಸೋಣ, ಕೊಂಡಾಡೋಣ ಮತ್ತು ನಮ್ಮ ನೆರೆಯವರನ್ನು ಕೂಡ ಗೌರವಿಸೋಣ, ಪ್ರೀತಿಸೋಣ, ಕ್ಷಮಿಸೋಣ, ಸಹಿಸೋಣ ಮತ್ತು ವಿಶ್ವಾಸಿಸೋಣ. ಇದರ ಮೂಲಕ ನಾನು ಮತ್ತು ನೀವು ಮುಂದೊಂದು ದಿನ ಪ್ರಭು ಯೇಸು ಕ್ರಿಸ್ತರ ಪುನರುತ್ಥಾನದಲ್ಲಿ ಸ್ವರ್ಗಾರೋಹಣದಲ್ಲಿ ಪಾಲ್ಗೊಂಡು ಸಕಲ ಆಶೀರ್ವಾದಗಳಲ್ಲಿ ಜೀವಿಸುವುದಕ್ಕಾಗಿ ಪ್ರಾರ್ಥಿಸೋಣ. ಆಮೇಲೆ